ಜಿಬಿಎ ವತಿಯಿಂದ ಸತತ 9ನೇ ದಿನವರೆಗೂ ಕೂಡ ನಿರಂತರವಾಗಿ ಪಾದಚಾರಿ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಕಡೆ ಎಲ್ಲ ಕಡೆನೂ ಕೂಡ ಫುಟ್ಪಾತ್ ಅನ್ನ ಎನ್ಕ್ರೋಚ್ಮೆಂಟ್ ಅನ್ನ ಮಾಡಿಕೊಂಡು ಅಂಗಡಿಗಳನ್ನ ಇಟ್ಕೊಂಡಿದ್ರು, ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಸುಮಾರು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಓಡಾಡಕ್ಕೆ ಜಾಗ ಇಲ್ಲ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಈಗ ಜಿಬಿಎ ವತಿಯಿಂದ ಎಲ್ಲಾ ಪಾಲಿಕೆಗಳಲ್ಲೂ ಕೂಡ ಒತ್ತುವರಿ ತೆರವು ಮಾಡ್ತಾರೆ. ಸದ್ಯಕ್ಕೆ ಏನು ಜಿಬಿಎಯಿಂದ ಒತ್ತುವರಿ ತೆರವು ಮಾಡ್ತಾ ಇದಕ್ಕೆ ಸಿದ್ದಾಪುರ ವಾರ್ಡ್ ನಲ್ಲಿ ಅಂದ್ರೆ ಲಾಲ್ಬಾಗ್ ಸಿದ್ದಾಪುರ ಏನಿದೆ ಆ ಸಿದ್ದಾಪುರ ವಾರ್ಡ್ ನಲ್ಲಿ ಇದು ಪ್ರಮುಖ ರಸ್ತೆ. ಯಾಕಂದ್ರೆ ಪಕ್ಕದಲ್ಲೇ ರಾಜೀವ್ ಗಾಂಧಿ ಇದೆ, ಸಂಜಯ್ ಗಾಂಧಿ ಆಸ್ಪತ್ರೆ ಇದೆ, ನಿಮಾನ್ಸ್ ಇದೆ, ಕಿದ್ವಾಯಿ ಇದೆ. ಈ ರೀತಿಯಾಗಿ ಆಸ್ಪತ್ರೆ ಇರೋದ್ರಿಂದ ಸಾಕಷ್ಟು ಆಂಬುಲೆನ್ಸ್ಗಳು ಬರ್ತವೆ ಈ ರಸ್ತೆಯಲ್ಲಿ. ಇಂತಹ ಸ್ಥಳದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಎಲ್ಲ ಕಡೆನೂ ಕೂಡ ಅಂಗಡಿ ಮುಗ್ಗಟ್ಟುಗಳು ಇಟ್ಕೊಂಡಿದ್ರು, ಫುಟ್ಪಾತ್ ವ್ಯಾಪಾರನ ಮಾಡ್ತಾ ಇದ್ರು. ಸಂಚಾರವನ್ನು ಮಾಡೋಕ್ಕೆ ಸಾಕಾಗ್ತಾ ಇಲ್ಲ. ಈ ಕಾರಣದಿಂದ ಒತ್ತುವರಿ ಮಾಡಕ್ಕೆ ಬಂದಾಗ ಈಗ ಜಿಬಿಎ ಅಧಿಕಾರಿ ವಿರುದ್ಧ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಕೇಳೋಣ. ಅಮ್ಮ ಯಾಕೆ ಈಗ ಯಾಕೆ ಬಾ ಜೊತೆಲಿ ಅಂತ ಕರೀತಾನಲ್ಲ ಸಾಹೇಬ್, ನ್ಯಾಯನ ಇಂಥ ಅನ್ಯಾಯ ಇಂಥ ಬಡವ್ರಿಗೆ ಹಿಂಗ್ ಮಾಡ್ತಾರ ಹೇಳಿ? ರೋಡಲ್ಲಿ ಮಾಡ್ತೀವಿ ಅಂದ್ರೆ ಹಿಂಗ್ ಮಾಡ್ತೀವ? ಈಗ ಒಂದೇ ಕಡೆ ಮಾಡ್ತಲ್ಲಮ್ಮ, ಎಲ್ಲಾ ಕಡೆನೂ ಮಾಡ್ತಿದ್ದಾರೆ. ಮಾಡ್ತಾ ಇದೀವಿ ಸರ್, ನೀವು ಎಲ್ಲಾ ಕಡೆನೂ ಹೇಳ್ಬಿಟ್ಟು ಮಾಡ್ಬೇಕು, ನೋಟಿಸ್ ಕೊಡ್ಬೇಕು. ಇದು ಏನಕ್ಕೆ ಕೊಟ್ರು ಹೇಳಿ? ಇದು ಯಾಕೆ ಕೊಟ್ರು? ಈಗ ಕೊಡ್ಬಾರ್ದಾಯ್ತು. ನಮ್ಗೊಂದ್ ದಿವಸ ಮುಂಚೆ ಹೇಳಿ, ನಾವು ತಗೊಂಡಿವಿ. ಯಾಕೆ ಅನ್ನ ಎಲ್ಲ ಚೆಲ್ಲಿದ್ರು, ಎಲ್ಲ ರೋಡಕ್ ಬಿಸಾಕಿದ್ರು? ಯಾರು ಕೊಡ್ತಾರ ಅದನ್ನ? ಕಟ್ಕೊಡೋರು ಯಾ ನನ್ನ ಮಗ ಕಟ್ಕೊಡ್ತಾನೆ ಹೇಳಿ? ಹೋದ್ಸಲಿ ನಮ್ಗೆ ಗಡಾಚಾರಿ ನಮ್ಗೆ ಹಿಂಗ್ ಮಾಡಿದ್ರು, ಹೆಲ್ಪ್ ಮಾಡಿ ಕೊಟ್ಟಿದ್ರು, ಅವರಿಂದ ಅನ್ನ ತಿಂತಾ ಇದೀವಿ. ಹೋದ್ಸಲಿ ಇದೇ ತರ ಚೆಲ್ಲಿದ್ಕೆ ಅವರೆಲ್ಲ ನಮ್ಗೆ ಕಟ್ಕೊಟ್ರು. ಅವ್ರು 5 ಕೆಜಿ 5 ಮೂಟೆ ಅಕ್ಕಿ ಕೊಡಿಸಿ ನಮ್ಗೆ ಹೇಳಿ ಕಳ್ಸಿದ್ರು. ಈ ತರ ಮಾಡಬಾರ್ದು, ಅನ್ಯಾಯ, ಇಂಥ ದೌರ್ಜನ್ಯ ಮಾಡಬಾರ್ದು ಸರ್. ಮಾಡಿರೋದು ತಪ್ಪು, ಹೇಳ್ಬಿಟ್ಟಾದ್ರು ಮಾಡ್ಬೇಕು. ಏನು ಹೇಳ್ತೀರಾ ಮಾಡ್ಬಿಟ್ರೆ ಹೆಂಗೆ ಸರ್ ಹೇಳಿ ಸರ್? ಓಕೆ, ಏನಂದ್ರೆ ಜಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಡ್ತಲ್ಲ, ಅದು ಕೂಡ ಕಾಲಾವಕಾಶನ ಕೊಡ್ತಲ್ಲ. ಮೊದಲೇ ಕೊಟ್ಟಿದ್ರೆ ನಾವು ಅಂಗಡಿಯನ್ನ ಎತ್ಕೊಳ್ತಿದ್ವಿ, ಇಲ್ಲ ಆಹಾರ ಧಾನ್ಯಗಳಾದ್ರೂ ಕೂಡ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ. ಇನ್ನೂ ಒಂದಷ್ಟು ಜನ ವ್ಯಾಪಾರಸ್ಥರನ್ನ ಮಾತಾಡ್ಸೋಣ. ಏನಾಯ್ತಮ್ಮ ಇಲ್ಲಿ ಘಟನೆ? ಯಾಕೆ ಗಲಾಟೆ? ಸರ್ ಏನು ಅವ್ರು ಹೇಳ್ತಾ ಇಲ್ಲ, ಬಂದಿದೆ ಗಾಡಿಯಲ್ಲಿರೋ ಐಟಮ್ಗಳೆಲ್ಲ ತಳ್ತಾರೆ, ಅವರೇ ಗಾಡಿ ತಳ್ಳಿ ಬಿಡ್ತಾವ್ರ ರೋಡ್ಗೆ. ಈಗ ನಾವು ವ್ಯಾಪಾರ ಮಾಡೋಕೆ ಅವ್ರು ಲೈಸೆನ್ಸ್ ಕೊಟ್ಟಿರೋದಕ್ಕೆ ನಾವು ಅಂಗಡಿ ಹಾಕಿರೋ ಸರ್. ನಾವು ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಬೆಳೆಸ್ಬೇಕು. ನಾವೇನ್ ಮಾಡ್ಬೇಕು? ನಮ್ಗೆ ಯಜಮಾನ್ರಿಲ್ಲ, ನಾವು ಕಷ್ಟ ಪಡ್ತಾ ಇರೋದ ಈ ಫುಟ್ಪಾತ್ ಇಂದ. ನಾವ್ ಇಷ್ಟು ವರ್ಷ ಕಷ್ಟ ಪಡ್ಕೊ ಬಂದಿದೀವಿ. ಇವಾಗ ಏಕದಮ್ಮಾಗ ಅವ್ರು ಏನು ಹೇಳೇ ಇಲ್ಲ, ಸಡನ್ ಅಂತ ಗಾಡಿಗಳೆಲ್ಲ ತಳ್ತಾ ಇದ್ದಾರೆ. ಈಗ ಎಲ್ಲಾ ಕಡೆನೂ 10 ದಿನದಿಂದ ಕೂಡ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ರು. ಗೊತ್ತಿತ್ತಾ ನಿಮ್ಗೆ? ಗೊತ್ತಿತ್ತು, ಗೊತ್ತಿರ್ಲಿಲ್ಲ ಸರ್. ಬೇರೆ ಅಂಗಡಿಗಳಿಗೆ ಟೈಮ್ ಕೊಡ್ತಾರೆ, ನಮಗ್ ಟೈಮ್ ಕೊಡ್ತಾ ಇಲ್ಲ ಅವರು. ಸರ್ ಅದು ನಂದಿನಿ ಹಾಲ್ ಬೂತ್ ಎತ್ತಿಸಿಲ್ಲ, ಎಲ್ಲಾರ್ಗು ಜನಗಳಿಗೆ ಅನ್ಯಾಯ ಮಾಡಿ ಮೋಸ ಮಾಡಿದ್ದಾರೆ. ನಂದಿನಿ ಹಾಲ್ ಬೂತ್ ಒಳಗಡೆ ಹಾಲ್ ಮಾಡ್ತಿರೋರು ಸಿಗರೇಟು, ಬೀಡಿ, ಪಾನ್ ಬರಕ್ಕೆಲ್ಲ ಮಾರಿ ಜನಗಳಿಗೆಲ್ಲ ಅನ್ಯಾಯ ಮಾಡ್ತಾರೆ. ಫಸ್ಟ್ ಇರೋದು ಅದು, ಅದನ್ನ ಎತ್ತಿಸ್ಬೇಕು. ಇವ್ರು ಜನಗಳ ಮೇಲೆಲ್ಲ ಏನಕ್ಕೆ ಈ ತರ ಮಾಡ್ತಿದ್ದಾರೆ? ಹೋಟೆಲ್ ಅಲ್ಲಿ 100 ರೂಪಾಯಿ ಒಂದು ಐಟಮ್ ಇವ್ರು ಕೊಡ್ತಾರೆ, 30 ರೂಪಾಯಿ ಏನಕ್ಕೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ದಾರೆ ಜನಗಳಿಗೆ ಇವರು? ಮರ್ಯಾದೆ ಕೊಟ್ಟು ಬಿಟ್ಟಿದ್ದೀರಾ, ಇವಾಗ ನಮ್ಗೆ ಯಾಕೆ ಮರ್ಯಾದೆ ಕೊಡಿಲ್ಲ? ಎಗರ್ಕೊಂಡ್ ಬರ್ತೀರಲ್ಲ, ಹಂಗಂದ್ರೆ ಫುಟ್ಪಾತ್ ಅಲ್ಲಿ ಇರೋ ಕಂಡ್ರೆ ಅಷ್ಟು ಅನಾವಶ್ಯಕ. ಅವ್ರಿಗೆ ಅವಕಾಶ ಕೊಟ್ಟಿದಾರಂತೆ, ನಮ್ಗೆ ಅದೇ ತರ ಅವಕಾಶ ಕೊಡ್ಬೇಕಲ್ಲ. ನಾವ್ ಎತ್ತಕ್ ಬಿಟ್ಟಿಲ್ಲ. ಪಬ್ಲಿಕ್ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ನಾವೆಲ್ಲೋಗೋದು ಒಂದ್ ಹೆಂಗಸರಿಗೆ ಒಂದ್ ಮಂಗಲಮುಖಿರಿಗೆಲ್ಲ ರಕ್ಷಣೆ ಇಲ್ಲ, ಮಿಕ್ಕಿದೆಲ್ಲ ನೀವು ಮಾಡ್ತೀರಾ. ಬಡವರೆಲ್ಲ ಹೋಗೋದು ನಾವು. ಓಕೆ, ಜಿಬಿ ಅಧಿಕಾರಿಗಳು ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತೆ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾರೆ. ಹಾಗೆ ನಂದಿನಿ ಹಾಲು ಬೂತ್ಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಯಾಕೆ ಒತ್ತುವರಿ ತೆರವನ್ನ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಗೆ ID ಕಾರ್ಡ್ ಯಾಕನ್ನ ಕೊಟ್ರಿ, ಯಾಕೆ ನಮಗೆ ಲೈಸೆನ್ಸ್ ಅನ್ನ ಕೊಟ್ರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಒತ್ತುವರಿ ತೆರವಿಗೆ ಬಿಡೋದಿಲ್ಲ, ನಮ್ಮ ಅಂಗಡಿ ವ್ಯಾಪಾರ ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಪೊಲೀಸರು ಕೂಡ ಬಂದಿದ್ದಾರೆ, ಮಾರ್ಷಲ್ ಬರ್ತಿದ್ದಾರೆ. ಅವರ ಸಹಯೋಗಿಗೆ ಜಿಬಿ ಅವರು ಈಗ ಒತ್ತುವರಿ ತೆರವನ್ನ ಮುಂದುವರಿಸಿದ್ದಾರೆ. ಇನ್ನು ಯಾವೆಲ್ಲ ಈಗ ಸದ್ಯಕ್ಕೆ ಕೃಷ್ಣಬೈರೇಗೌಡರು ಕೂಡ ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳ ಮುಖಂಡರ ಜೊತೆ ಕೂಡ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ, ಯಾವ ರೀತಿಯಾಗಿ ಒತ್ತುವರಿ ತೆರವನ್ನ ಮಾಡ್ತಾರ, ಇಲ್ಲ ಸ್ಥಗಿತಗೊಳಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲನಡಿ, ಪವರ್ ಟಿವಿ, ಬೆಂಗಳೂರು.